ವೀಕ್ಷಕರೇ, ವಾವ್, ಊಟದ ಸವಿರುಚಿ ತಿಳಿದವರಿಲ್ಲ. ಊಟದ ಕೊನೆಯಲ್ಲಿ ತಿನ್ನುವ ಆ ಮೊಸರನ್ನ ಸೂಪರ್. ಯಾಕಂದ್ರೆ ಮೊಸರು ಎಷ್ಟು ರುಚಿಕರವಾಗಿ ಇರುತ್ತದೆಯೋ ಅಷ್ಟೇ ಆರೋಗ್ಯಕರ ಕೂಡ ಹೌದು. ಅಂತಹ ಮೊಸರನ್ನು ಹೇಗೆ ತಯಾರಿಸುತ್ತಾರೆ ಎಂದು ಈ ವಿಡಿಯೋವನ್ನು ನೋಡೋಣ ಬನ್ನಿ. ನಮಸ್ಕಾರ ಗೆಳೆಯರೆ, ಇವತ್ತು ನಾನು ನಿಮಗೆ ತೋರಿಸೋಕೆ ಬರ್ತಾ ಇರೋದು ಸಿಂಪಲ್ ಆಗಿ ಕಾಣುವ ಒಂದು ಆಹಾರದ ಪದಾರ್ಥ ಮೊಸರು. ಮೊಸರು ತಯಾರು ಮಾಡೋದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಳಸಲಾಗುತ್ತೆ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಇದುವರೆಗೂ ಯಾರು ಕೂಡ ತೋರಿಸಿಲ್ಲ, ಹೇಳಿಲ್ಲ. ಆದ್ರೆ ಮೊಸರಿಗೆ ಬಳಸುವ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು, ಅದನ್ನು ಹೇಗೆ ಉಪಯೋಗಿಸುತ್ತಾರೆ ಎಲ್ಲವನ್ನು ಫ್ಯಾಕ್ಟರಿಗೆ ಕರ್ಕೊಂಡು ಹೋಗಿ ತೋರಿಸುತ್ತೇನೆ. ಹಾಲು ಫ್ಯಾಕ್ಟರಿಗೆ ಹೇಗೆ ಬರುತ್ತದೆ, ಹಾಲನ್ನು ಜರ್ಮ್ಸ್ ಇಲ್ಲದೆ ಸೇಫ್ ಮಾಡೋದಕ್ಕೆ ಏನು ಮಾಡ್ತಾರೆ, ಹಾಲು ಮೊಸರಾಗೋದಕ್ಕೆ ಯಾವ ಜಾದು ಬೇಕು, ಕಪ್ಪು ಮತ್ತು ಪ್ಯಾಕೆಟ್ಗಳಲ್ಲಿ ಫಿಲ್ಲಿಂಗ್ ಮಷಿನ್ ಹೇಗೆ ಕೆಲಸ ಮಾಡುತ್ತೆ, ನಿಮ್ಮೆಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಇದೆ. ಹಾಗಾದ್ರೆ ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡಿ ಬಿಡೋಣ. ಗೆಳೆಯರೆ, ವಿಡಿಯೋನ ಪೂರ್ತಿ ನೋಡಿ. ಯಾಕಪ್ಪ ಅಂತಂದ್ರೆ ವಿಡಿಯೋ ತುಂಬಾ ಇನ್ಫಾರ್ಮೇಶನ್, ಎಜುಕೇಶನಲ್ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ರೆಡಿನಾ? ಬನ್ನಿ ಶುರು ಮಾಡೋಣ ಕರ್ಡ್ ಫ್ಯಾಕ್ಟರಿ ಜರ್ನಿನ. ಮೊಸರು ಮಾಡುವ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಮಿಲ್ಕ್ ಕಲೆಕ್ಷನ್ ಅಂಡ್ ಪ್ಯಾಸ್ಚರೈಸೇಷನ್. ಹಾಲಿಲ್ಲದೆ ಮೊಸರು ತಯಾರಿಸೋದಕ್ಕೆ ಬರುತ್ತಾ? ಖಂಡಿತವಾಗಿಯೂ ಬರೋದಿಲ್ಲ. ಮೊಸರು ತಯಾರಿಕೆಯಲ್ಲಿ ಹಾಲು ಮುಖ್ಯ ಪಾತ್ರ ವಹಿಸುತ್ತೆ. ಇದಕ್ಕಾಗಿ ಮೊದಲ ಸ್ಟೇಜ್ ಯಾವ್ದಪ್ಪ ಅಂತಂದ್ರೆ ಫ್ರೆಶ್ ಮಿಲ್ಕ್ ಫ್ಯಾಕ್ಟರಿಗೆ ಬರೋದು. ಹಳ್ಳಿಗಳಲ್ಲಿ ರೈತರು ಹಸು, ಆಕಳು, ಎಮ್ಮೆಗಳಿಂದ ದಿನವೂ ಹಾಲು ಕರೀತಾರೆ. ಗೆಳೆಯರೆ, ಫ್ಯಾಕ್ಟರಿಗಳಿಗೆ ಕೊಡೋ ಹಾಲು ಬೇರೆ, ಮಾರೋದಕ್ಕೆ ಬಳಸುವ ಹಾಲು ಬೇರೆ. ಮಾರುವ ಹಾಲಿನಲ್ಲಿ ನೀರು ಮಿಶ್ರಣ ಮಾಡಿರ್ತಾರೆ. ಫ್ಯಾಕ್ಟರಿಗಳಿಗೆ ಕೊಡುವ ಹಾಲಿನಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಮಿಶ್ರಣ ಮಾಡೋದಿಲ್ಲ. ರೈತರಿಂದ ಕಲೆಕ್ಟ್ ಮಾಡಿದ ಹಾಲನ್ನು ಮಿಲ್ಕ್ ವ್ಯಾನ್ಸ್ ಗಳಿಗೆ ತುಂಬಿಸುತ್ತಾರೆ. ಈ ಮಿಲ್ಕ್ ವ್ಯಾನ್ ಟ್ರಕ್ಗಳು ಸಣ್ಣ ಪುಟ್ಟ ಟ್ರಕ್ ಅಲ್ಲ, ಸುಮಾರು 1,000 ಲೀಟರ್ ಹಿಡಿದುಕೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ. ಈ ಟ್ಯಾಂಕರ್ಗಳು ಮಿಲ್ಕ್ ಅನ್ನು ಕಲೆಕ್ಟ್ ಮಾಡಿದ ನಂತರ ನೇರವಾಗಿ ಹೋಗೋದೇ ಫ್ಯಾಕ್ಟರಿಗೆ. ಫ್ಯಾಕ್ಟರಿ ಒಳಗಡೆ ಬಂದ ಮಿಲ್ಕ್ ಟ್ಯಾಂಕ್ ಅನ್ನು ಕೂಡ ಚೆನ್ನಾಗಿ ತೊಳೆಯಲಾಗುತ್ತೆ. ಯಾಕಪ್ಪ ಅಂತಂದ್ರೆ ಮಿಲ್ಕ್ ಟ್ಯಾಂಕ್ ಬಾಗಿಲು ಓಪನ್ ಮಾಡಿದಾಗ ಯಾವ್ದಾರ ವೈರಸ್ ಅಥವಾ ಕೀಟಾಣು ಧೂಳು ಹಾಲಿನ ಒಳಗಡೆ ಬೀಳಬಾರದು ಅಂತ. ಸ್ವಲ್ಪ ಪ್ರಮಾಣದ ಹಾಲನ್ನು ತಗೊಂಡು ಲ್ಯಾಬಿಗೆ ಹೋಗಿ ಟೆಸ್ಟಿಂಗ್ ಮಾಡ್ತಾರೆ. ಹಾಲಿನಲ್ಲಿ ಫ್ಯಾಟ್ ಪ್ರಮಾಣ ಎಷ್ಟಿದೆ ಮತ್ತು ನೀರು ಎಷ್ಟು ಮಿಕ್ಸ್ ಆಗಿದೆ ಮತ್ತು ಹಾಲಿನ ಕ್ವಾಲಿಟಿ ಹೇಗಿದೆ. ಕ್ವಾಲಿಟಿ ಪಾಸ್ ಆಯ್ತು ಅಂದ್ರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ. ಫೇಲ್ ಆಯ್ತು ಅಂದ್ರೆ ಹಾಲನ್ನು ರಿಜೆಕ್ಟ್ ಮಾಡ್ತಾರೆ. ಮುಂದಿನ ಹಂತ ಪ್ಯಾಸ್ಚರೈಸೇಷನ್. ಇದು ತುಂಬಾ ಇಂಪಾರ್ಟೆಂಟ್ ಹಂತ. ಡೈರೆಕ್ಟ್ ಆಗಿ ಮೊಸರು ಮಾಡಿ ಪ್ಯಾಕೆಟ್ ಒಳಗೆ ತುಂಬಿಸಿದ್ರೆ ಅದು ಖಂಡಿತವಾಗಿಯೂ ಡೇಂಜರ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಈ ಫ್ರೆಶ್ ಹಾಲಿನಲ್ಲಿ ಜರ್ಮ್ಸ್ ಇರಬಹುದು ಮತ್ತು ಹೆಲ್ತ್ಗೆ ಅಪಾಯವಾಗುವ ಕೀಟಾಣು ಕೂಡ ಇರಬಹುದು. ಪ್ಯಾಸ್ಚರೈಸೇಷನ್ ಮಷಿನ್ ಒಳಗಡೆ ದೊಡ್ಡ ದೊಡ್ಡ ಹೀಟರ್ಗಳು ಇರುತ್ತೆ. ಈ ಮಷಿನ್ ಒಳಗಡೆ ಹಾಲನ್ನು ಹಾಕ್ತಾರೆ. ಮಷಿನ್ಗಳು 70 ರಿಂದ 80 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೀಟ್ ಮಾಡುತ್ತೆ. ಈ ಒಂದು ಪ್ರಕ್ರಿಯೆ ಅನುಸರಿಸೋದ್ರಿಂದ ಹಾನಿಕಾರಕ ಜರ್ಮ್ಸ್, ಬ್ಯಾಕ್ಟೀರಿಯಾ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ, ಅಂದರೆ ಸರ್ವನಾಶ ಆಗುತ್ತೆ. 70 ರಿಂದ 80 ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹಾಲನ್ನು ಬಿಸಿ ಮಾಡ್ತಾರೆ. ಅದ್ರ ಮೇಲೆ ಹಾಲನ್ನು ಬಿಸಿ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಒರಿಜಿನಲ್ ಟೇಸ್ಟ್ ಹಾಳಾಗುತ್ತೆ. ಹಾಲು ತುಂಬಾ ಬಿಸಿ ಆದ ತಕ್ಷಣ ಕ್ವಿಕ್ ಕೂಲಿಂಗ್ ಮಾಡಿ ಬಿಡ್ತಾರೆ. ಅರೌಂಡ್ 35 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗೆ ಹಾಲನ್ನು ತಗೊಂಡು ಬರ್ತಾರೆ. ಯಾವುದೇ ಬ್ಯಾಕ್ಟೀರಿಯಾ ಇಲ್ಲದೆ ಹಾಲು ನೀಟ್ ಅಂಡ್ ಫ್ರೆಶ್ ಟೇಸ್ಟಿಯಾಗಿ ಹೊರಬರುತ್ತೆ. ಪ್ಯಾಸ್ಚರೈಸೇಷನ್ ಮಾಡದೆ ಮೊಸರು ಮಾಡೋದಕ್ಕೆ ಬರಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ ಖಂಡಿತವಾಗಿಯೂ ಬರುತ್ತೆ. ಆದರೆ ರುಚಿ ಒಂದೇ ರೀತಿ ಬರೋದಿಲ್ಲ, ಬಣ್ಣ ಕೂಡ ಒಂದೇ ರೀತಿ ಬರೋದಿಲ್ಲ. ಪ್ಯಾಸ್ಚರೈಸೇಷನ್ ಮಾಡದೆ ಮೊಸರನ್ನು ಮಾಡಿದ್ರೆ ಮೊಸರು ಹಳದಿ ಆಗುತ್ತೆ, ರುಚಿಯಲ್ಲಿ ಹುಳಿನೂ ಬರುತ್ತೆ, ಸಿಹಿ ಬರುತ್ತೆ ಮತ್ತು ಸಪ್ಪೆ ಬರುತ್ತೆ. ಹಾಗಾಗಿ ಪ್ಯಾಸ್ಚರೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ಹಂತಕ್ಕೆ ಹೋಗೋಣ ಬನ್ನಿ. ಹಾಲು ಈಗ ಶುದ್ಧವಾಗಿ ಬಿಸಿ ತಂಪು ಮಾಡಿ ಸಿದ್ಧವಾಗಿದೆ. ಆದ್ರೆ ಹಾಲು ಇನ್ನೂ ಹಾಲೆ. ಅದು ಮೊಸರಾಗಬೇಕಂದ್ರೆ ಒಂದು ಜಾದು ನಡೆಯಬೇಕಾಗಿದೆ. ಈ ಜಾದುವಿನ ಹೆಸರು ಏನು ಗೊತ್ತಾ? ಮೊಸರು ಕಲ್ಚರ್. ಕನ್ನಡದಲ್ಲಿ ಇದನ್ನು ಮೊಸರಿನ ಸಂಸ್ಕೃತಿ ಅಂತ ಹೇಳಬಹುದು. ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ. ಈ ಕಲ್ಚರ್ ಏನಪ್ಪಾ ಅಂತಂದ್ರೆ ಚಿಕ್ಕ ಚಿಕ್ಕ ಕಣ್ಣಿಗೆ ಕಾಣದ ಜೀವಾಣುಗಳು. ಇದಕ್ಕೆ ಲ್ಯಾಕ್ಟೋಬೆಸಿಲಸ್ ಅಂತ ಕರೀತಾರೆ. ಈ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಹಾಲಿನೊಳಗೆ ಸೇರಿ ಹಾಲನ್ನು ತಿಕ್ ಕರಡಾಗಿ ಪರಿವರ್ತನೆ ಮಾಡುತ್ತೆ.
ಗೆಳೆಯರೆ, ಈಗ ನೀವು ಮನೆಯಲ್ಲಿ ಮೊಸರು ಹೇಗೆ ಮಾಡ್ತೀರಿ? 1 ಕಪ್ ಹಾಲಿಗೆ ಸ್ವಲ್ಪ ಮೊಸರು ಹಾಕಿ ರಾತ್ರಿ ಇಡ್ತೀರಾ, ಬೆಳಗ್ಗೆ ಮೊಸರಾಗಿರುತ್ತೆ. ಮನೆಯಲ್ಲಿ ಮೊಸರಾಗೋದಕ್ಕೆ ಕಾರಣ ಕೂಡ ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ನ್ಯಾಚುರಲ್ ಆಗಿ ಹಾಲು ಮೊಸರು ಸೇರಿದಾಗ ಈ ಬ್ಯಾಕ್ಟೀರಿಯಾ ಉದ್ಭವ ಆಗುತ್ತೆ. ಈ ಒಂದು ಬ್ಯಾಕ್ಟೀರಿಯಾ ಇಲ್ಲ ಅಂದಿದ್ರೆ ಮೊಸರು ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯನೇ ಇಲ್ಲ. ಈ ಫ್ಯಾಕ್ಟರಿ ಅವರು ಹೇಗೆ ಮಾಡ್ತಾರೆ ಗೊತ್ತಾ? ಮನೆಯಲ್ಲಿ ಮಾಡಿರುವ ಮೊಸರನ್ನು ತಗೊಂಡು ಬಂದು ಅದರಲ್ಲಿ ಇರುವ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾವನ್ನು ಹೊರತೆಗಿತಾರೆ. ಈ ಲ್ಯಾಬಿನಲ್ಲಿ ಆ ಬ್ಯಾಕ್ಟೀರಿಯಾಗೆ ಸ್ಪೆಷಲ್ ಆಹಾರ ಕೊಟ್ಟು ಹೆಚ್ಚಿಸುತ್ತಾರೆ. ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸಿದ ಮೇಲೆ ತಂಪು ಮಾಡಿ ಒಣಗಿಸುತ್ತಾರೆ, ಅಂದರೆ ಫ್ರೀಸಿಂಗ್. ಈ ಬ್ಯಾಕ್ಟೀರಿಯಾಗಳು ಒಣಗಿದ ಮೇಲೆ ಸಾಯೋದಿಲ್ಲ, ಬದುಕೇ ಇರುತ್ತೆ, ಆದರೆ ಮಲ್ಕೊಂಡು ಇರುತ್ತೆ. ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಹಾಲಿನ ಪುಡಿ ಅಥವಾ ಸ್ಟಾರ್ಚ್ ಪೌಡರ್ ಜೊತೆ ಈ ಬ್ಯಾಕ್ಟೀರಿಯಾವನ್ನು ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಕಲ್ಚರ್ ಪೌಡರ್ ಅಂತ ಕರೀತಾರೆ. ಈ ಕಲ್ಚರ್ ಪೌಡರ್ ಅನ್ನು ಹಾಲಿಗೆ ಹಾಕಿದ ಮೇಲೆ ಬ್ಯಾಕ್ಟೀರಿಯಾ ನಿದ್ದೆಯಿಂದ ಎದ್ದೇಳುತ್ತೆ, ತನ್ನ ಕೆಲಸ ಶುರು ಮಾಡುತ್ತೆ, ಮೊಸರು ಆಗುತ್ತೆ. 1,000 ಲೀಟರ್ ಹಾಲಿಗೆ 200 ರಿಂದ 300 ಗ್ರಾಂ ಕಲ್ಚರ್ ಪುಡಿ ಹಾಕಿದ್ರೆ ಸಾಕು, ಗಟ್ಟಿ ಮೊಸರಾಗುತ್ತೆ. ಜಾಸ್ತಿ ಹಾಕೋದು ಕಮ್ಮಿ ಹಾಕೋದು ಮಾಡಿದ್ರೆ ಹಾಲು ಮೊಸರಾಗಲ್ಲ, ನೀರಾಗಿ ಬದಲಾಗುತ್ತೆ. ಅಂದರೆ ಗಟ್ಟಿ ಮೊಸರಾಗಲ್ಲ, ನೀರ್ ಮೊಸರಾಗುತ್ತೆ, ಟೇಸ್ಟ್ ಕೂಡ ಹುಳಿ ಆಗುತ್ತೆ. ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಸೆಟ್ಟಿಂಗ್ ಕೊಠಡಿಗಳು, ಅಂದರೆ ಇನ್ಕ್ಯುಬೇಷನ್ ರೂಮ್ಸ್. ಕಲ್ಚರ್ ಪುಡಿ ಮಿಕ್ಸ್ ಆಗಿರುವ ಹಾಲನ್ನು ಈ ಸೆಟ್ಟಿಂಗ್ ಕೊಠಡಿಗಳಲ್ಲಿ ತುಂಬಿಸಲಾಗುತ್ತೆ. ಈ ಸೆಟ್ಟಿಂಗ್ ಕೊಠಡಿಯ ತಾಪಮಾನ 30 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಪುಡಿ ಒಳಗಡೆ ಇರುವ ಬ್ಯಾಕ್ಟೀರಿಯಾ ನಿಧಾನವಾಗಿ ತನ್ನ ಕೆಲಸ ಶುರು ಮಾಡುತ್ತೆ. ಹಾಲು ನಿಧಾನವಾಗಿ ಗಟ್ಟಿಯಾಗುತ್ತೆ ಮತ್ತು ಗಟ್ಟಿ ಮೊಸರಾಗಿ ಸೆಟ್ ಆಗುತ್ತೆ. ಸಾಮಾನ್ಯವಾಗಿ ಈ ಒಂದು ಫ್ಯಾಕ್ಟರಿಯಲ್ಲಿ 6 ರಿಂದ 8 ಗಂಟೆ ಒಳಗಡೆ ಹಾಲು ಮೊಸರಾಗಿ ಬದಲಾಗಿರುತ್ತೆ. ಸರಿ ಗೆಳೆಯರೆ, ಈಗ ಹಾಲು ಮೊಸರಾಗಿದೆ, ಆದರೆ ಈ ಮೊಸರು ಫ್ಯಾಕ್ಟರಿಯಲ್ಲಿ ಇನ್ನೂ ಬಿಸಿ ಬಿಸಿಯಾಗೇ ಇದೆ. ಈ ಮೊಸರನ್ನು ಬಿಸಿ ಇರುವಾಗ ಹಾಗೆ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಬಿಟ್ರೆ ಈ ಮೊಸರು ಹುಳಿ ಆಗುತ್ತೆ ಮತ್ತು ಕೆಟ್ಟು ಹೋಗುತ್ತೆ. ಹಾಗಾಗಿ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ತಂಪು ಮಾಡುವುದು, ಕೂಲಿಂಗ್ ಪ್ರೊಸೆಸ್. ಫ್ಯಾಕ್ಟರಿ ಒಳಗಡೆ ದೊಡ್ಡ ದೊಡ್ಡ ಕೂಲಿಂಗ್ ಚೇಂಬರ್ಸ್ ಗಳು ಇರುತ್ತೆ. ಈ ಕೂಲಿಂಗ್ ಚೇಂಬರ್ಸ್ ಒಳಗಡೆ ನಿಧಾನವಾಗಿ ಮೊಸರನ್ನು ಕಳಿಸ್ತಾರೆ. ಕೂಲಿಂಗ್ ಚೇಂಬರ್ ಒಳಗಿನ ತಾಪಮಾನ ಎಷ್ಟಿರುತ್ತೆ ಗೊತ್ತಾ? 5 ರಿಂದ 8 ಡಿಗ್ರಿಯ ತನಕ ಇರುತ್ತೆ. ಈ ಕೂಲಿಂಗ್ ಚೇಂಬರ್ಸ್ ಒಳಗಡೆ ಮೊಸರು 2 ರಿಂದ 3 ಗಂಟೆಯ ತನಕ ಇಟ್ಟಿರ್ತಾರೆ, ನಂತರ ಹೊರತೆಗಿತಾರೆ. ಮೊಸರಿನಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಬೆರೆಸ್ತಾರೆ ಅಂತ ಹೇಳಿದ್ನಲ್ಲ, ಅದು ಯಾವ್ದು ಗೊತ್ತಾ? ಸ್ಟಾರ್ಚ್ ಅಥವಾ ಸ್ಟೆಬಿಲೈಸರ್ಸ್. ಈ ಸ್ಟಾರ್ಚ್ ಮತ್ತು ಸ್ಟೆಬಿಲೈಸರ್ಸ್ ಯಾಕೆ ಬಳಸ್ತಾರಪ್ಪ ಅಂತಂದ್ರೆ ಮೊಸರು ತುಂಬಾ ಗಟ್ಟಿಯಾಗಿ ಬರುತ್ತೆ. ಎಷ್ಟು ಗಟ್ಟಿ ಆಗುತ್ತೆ ಅಂತಂದ್ರೆ ಗಿಣ್ಣದ ಹಂತಕ್ಕೆ ಬರುತ್ತೆ. ಎಲ್ಲ ಕಂಪನಿಯವರು ಸ್ಟಾರ್ಚ್ ಅಥವಾ ಸ್ಟೆಬಿಲೈಸರ್ ಸೇರಿಸ್ತಾರೆ ಅಂತ ನಾನು ಹೇಳುತ್ತಾ ಇಲ್ಲ. ನೀವು ಯಾವ ಕಂಪನಿಯ ಮೊಸರು ಪ್ಯಾಕೆಟ್ ತಗೊಂತೀರಲ್ವಾ, ಆ ಮೊಸರು ಪ್ಯಾಕೆಟ್ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ. ನಾನು ನಿಮಗೆ ಈಗ ಸ್ಕ್ರೀನ್ ಅಲ್ಲಿ ತೋರಿಸುತ್ತಿದ್ದೀನಲ್ವಾ, ಇದೆ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸ್ಟಾರ್ಚ್ ಮತ್ತು ಸ್ಟೆಬಿಲೈಸ್ಡ್ ಕರ್ಡ್ ಅಂತ ಇದ್ರೆ ಇದನ್ನು ತಿನ್ನಕ್ಕೆ ಹೋಗಬೇಡಿ. ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸ್ಟಾರ್ಚ್ ಮತ್ತು ಸ್ಟೆಬಿಲೈಸರ್ಸ್ ಮೆನ್ಷನ್ ಆಗಿಲ್ಲ, ಅಂದರೆ ಅಲ್ಲಿ ಬರೆದಿಲ್ಲ ಅಂತಂದ್ರೆ ನೀವು ಖಂಡಿತವಾಗಿಯೂ ಈ ಮೊಸರನ್ನು ಬಳಸಬಹುದು. 100% ಒರಿಜಿನಲ್. ಸ್ಟಾರ್ಚ್ ಮತ್ತು ಸ್ಟೆಬಿಲೈಸರ್ಸ್ ಮಿಶ್ರಣ ಮಾಡಿರುವ ಮೊಸರುಗಳು ಡಯಾಬಿಟೀಸ್ ಅವರು ತಿಂದರೆ ಖಂಡಿತವಾಗಿಯೂ ಬ್ಲಡ್ ಶುಗರ್ ಲೆವೆಲ್ ತುಂಬಾ ಹೆಚ್ಚಾಗುತ್ತೆ. ಗೊತ್ತಿಲ್ಲದ ಹಾಗೆ ಅಲರ್ಜೀಸ್ ಗಳು ಬರುತ್ತೆ. ಸುಮ್ಮನೆ ಶೀತ ಆಗೋದು, ಸುಮ್ಮನೆ ಕೆಮ್ಮು, ಸುಮ್ಮನೆ ಜ್ವರ ಬರೋದು. ಇವುಗಳು ಕೇವಲ 1 ಸಲ ಬಂದು ಹೋಗೋದಿಲ್ಲ, ಪ್ರತಿ ತಿಂಗಳು, 2 ತಿಂಗಳು, 3 ತಿಂಗಳಿಗೊಮ್ಮೆ ಶೀತ ಆಗಲು ಶುರು ಆಗುತ್ತೆ. ಇನ್ಮೇಲಿಂದ ನೀವು ಮೊಸರು ಸೇವಿಸುವಾಗ ಒಂದು ಕ್ಷಣ ಇಂಗ್ರೀಡಿಯೆಂಟ್ಸ್ ನೋಡಿಬಿಡಿ, ನಿಮಗೆ ಎಲ್ಲವೂ ಅರ್ಥವಾಗಿ ಬಿಡುತ್ತೆ. ಹಾಲು ಹಳ್ಳಿಯಿಂದ ಫ್ಯಾಕ್ಟರಿಗೆ ಬಂದು ಕಲೆಕ್ಷನ್, ಟೆಸ್ಟಿಂಗ್, ಪ್ಯಾಸ್ಚರೈಸೇಷನ್, ಕಲ್ಚರ್ ಮಿಕ್ಸಿಂಗ್, ಸೆಟ್ಟಿಂಗ್, ಕೂಲಿಂಗ್, ಪ್ಯಾಕಿಂಗ್, ಮಾರ್ಕೆಟಿಂಗ್, ಇಷ್ಟು ದೊಡ್ಡ ಪ್ರಯಾಣ ಮಾಡಿ ಮೊಸರು ಪ್ಯಾಕೆಟ್ಗಳು ಫೈನಲಿ ನಿಮ್ಮ ಮನೆಗೆ ಬರುತ್ತೆ. ನೀವು ಅದನ್ನು ಬಳಸ್ತೀರಾ, ಖುಷಿಯಿಂದ ತಿಂತೀರಾ. ಗೆಳೆಯರೇ, ಈಗ ನೀವು ಹೇಳಿ, ನಿಮಗೆ ಯಾವ ಮೊಸರು ಇಷ್ಟ? ಮನೆಯಲ್ಲಿ ಮಾಡಿದ ಮೊಸರ ಅಥವಾ ಹೊರಗಡೆಯಿಂದ ತರುವ ಮೊಸರ? ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತಾನೆ. ಯಾರ ಕಮೆಂಟಿಗೂ ಕೂಡ ನಾನು ರಿಪ್ಲೈ ಮಾಡದೆ ಹಾಗೆ ಇರೋದಿಲ್ಲ. ಎಲ್ಲರ ಕಮೆಂಟಿಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ.